ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅಸಾದುದ್ದೀನ್ ಓವೈಸಿ ಮಾತನ್ನ ಕೇಳಿ ನನಗೆ ಎಂಥ ನಗು ಬಂತು ಅಂತೀರಿ. ಅಸಾದುದ್ದೀನ್ ಓವೈಸಿ ಈಗ ಸರ್ವಪಕ್ಷ ನಿಯೋಗದ ಜೊತೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಭಾರತದ ಆಪರೇಷನ್ ಸಿಂಧೂರ್ ಕುರಿತಾದಂತ ಮಾಹಿತಿಯನ್ನು ನೀಡಲಿಕ್ಕೆ ಹೋಗಿದ್ದಾರೆ. ಪಾಕಿಸ್ತಾನ ಯಾವ ರೀತಿ ಕರಾಮತ್ ಮಾಡಿತು, ಭಾರತ ವಿರುದ್ಧವಾಗಿ ಷಡ್ಯಂತ್ರ ಮಾಡಿತು, ಹೇಗೆ ನಾವು ಅದಕ್ಕೆ ಪ್ರತೀಕಾರ ತೀರಿಸಿಕೊಂಡ್ವಿ, ಹೇಗೆ ನಾವು ಈಗ ಉಗ್ರರನ್ನು ದಮನ ಮಾಡಬೇಕು ಅನ್ನೋದ್ರ ಕುರಿತಾಗಿ ಮನವರಿಕೆ ಮಾಡಿಕೊಡ್ಲಿಕ್ಕೆ ಒಂದು 7 ನಿಯೋಗಗಳು ಹೋಗಿದ್ದಾವೆ. ಅದರಲ್ಲಿ ವಿಪಕ್ಷದವರೆಲ್ಲ ಹೋಗಿದ್ದಾರೆ, ಅಸಾದುದ್ದೀನ್ ಓವೈಸಿ ಕೂಡ ಹೋಗಿದ್ದಾರೆ. ಅತಿ ಹೆಚ್ಚು ಸುದ್ದಿಯಲ್ಲಿರೋರು ಇಬ್ರು, ಒಂದು ಅಸಾದುದ್ದೀನ್ ಓವೈಸಿ, ಇನ್ನೊಂದು ಶಶಿ ಥರೂರ್. ಶಶಿ ಥರೂರ್ ಒಬ್ಬ ಡಿಪ್ಲೊಮ್ಯಾಟು, ಸುಮಾರು 28-29 ವರ್ಷ ಅದೇ ಕಸಬಿನಲ್ಲಿದ್ದಂಥ ಮನುಷ್ಯ. ಅವ್ರು ಹೋಗಿರೋದ್ರ ಬಗ್ಗೆ ನಮ್ದೇನು ಎರಡು ಮಾತೇ ಅಲ್ಲ, ಯೋಗ್ಯವಾದ ವ್ಯಕ್ತಿ, ರಾಜತಾಂತ್ರಿಕ. ಅಸಾದುದ್ದೀನ್ ಓವೈಸಿ ಬೆಳಗ್ಗೆ ಎದ್ರೆ ನರೇಂದ್ರ ಮೋದಿ ಅವರ ಎಲ್ಲಾ ಯೋಜನೆಗಳ ವಿರುದ್ಧ, ಅವರೆಲ್ಲ ಕಾಯ್ದೆಗಳ ವಿರುದ್ಧ ಉಲ್ಟಾ ಮಾತಾಡೋ ಮನುಷ್ಯ, ಸರ್ಕಾರವನ್ನು ಯಾವಾಗ್ಲೂ ಘೇರಾವ್ ಮಾಡೋ ಮನುಷ್ಯ. ಈಗ ಭಾರತದ ಪರವಾಗಿ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂದ್ರೆ, ನರೇಂದ್ರ ಮೋದಿ ನಾಚಿ ತಲೆ ತಗ್ಗಿಸ್ಬೇಕು, ಅಮಿತ್ ಶಾ ನಿಬ್ಬೆರಗಾಗ್ಬಿಡ್ಬೇಕು. ಒಂದು ಘಟನೆ, ಒಂದು ಫೋಟೋವನ್ನ ಮುಲ್ಲಾ ಮುನೀರು ಶಹಬಾಜ್ ಶರೀಫ್ ಕೊಡ್ತಾರೆ. ಅದನ್ನ ಆಪರೇಷನ್ ಸಿಂಧೂರ ಸಂದರ್ಭದಲ್ಲಿ ತೆಗೆದಂತ ಫೋಟೋ ಅಂತ ಸುಳ್ಳು ಹೇಳಿ ಅವ್ರು ಕೊಟ್ಟರು. ನೋಡಿದ್ರೆ ಚೈನಾದವ್ರು ಕವಾಯತು ಮಾಡ್ಲಿಕ್ಕೆ ತೆಗೆದಂತ ಫೋಟೋ ಅದು. ಅದರ ಕುರಿತಾಗಿ ಇವರಿಗೆ ಅಕ್ಕಲ್ಲ ಇಲ್ಲ ಪಾಕಿಸ್ತಾನದವ್ರಿಗೆ ಅಂತ ಬಾಯಿಗೆ ಬಂದ ಹಾಗೆ ಅಸಾದುದ್ದೀನ್ ಓವೈಸಿ ಕುವೈತಿನಲ್ಲಿ ಮಾತಾಡ್ತಾರೆ. ಒಂದು ಇಸ್ಲಾಂ ರಾಷ್ಟ್ರದಲ್ಲಿ ಅಸಾದುದ್ದೀನ್ ಓವೈಸಿ ಇನ್ನೊಂದು ಇಸ್ಲಾಂ ರಾಷ್ಟ್ರದ ಬಗ್ಗೆ ಈ ರೀತಿ ಮಾತಾಡಿದ್ ನೋಡಿದ್ರೆ ನರೇಂದ್ರ ಮೋದಿ ಯಾವ ರೀತಿಯ ಮೋಡಿಯನ್ನ ಈ ವಿಪಕ್ಷದವರಿಗೆ ಮಾಡಿರಬಹುದು, ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಇನ್ನೊಂದು ಫೋಟೋ ನೋಡಿ, ಇನ್ನೊಂದು ಫೋಟೋದಲ್ಲಿ ಈ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ, ಆತ ದೇವ್ರ ಪೂಜೆ ಮಾಡ್ತಾ ಇದ್ದಾನೆ, ಅಭಿಷೇಕದಲ್ಲಿ ನೀರು ಹಾಕ್ತಾ ಇದ್ದಾನೆ. ಎಂತ ಆಶ್ಚರ್ಯ ಅಂದ್ರೆ, ನರೇಂದ್ರ ಮೋದಿ ಏನು ಮಾಡಿದ್ದಾರೆ ಇವ್ರಿಗೆಲ್ಲ. ಯಾವ ಇಸ್ಲಾಂ ಧರ್ಮದಲ್ಲಿ ವಿಗ್ರಹ ಪೂಜೆಯನ್ನ ನಿಷೇಧ ಅಂತ ಹೇಳ್ತಾರೋ, ಅಂತ ನಿಷೇಧ ಇರುವಂತ ಇಸ್ಲಾಂ ಧರ್ಮದಿಂದ ಬಂದಂತ ಒಮರ್ ಅಬ್ದುಲ್ಲಾ ಪೂಜೆಯಲ್ಲಿ ಪಾಲ್ಗೊಳ್ತಾನೆ ಅಂತಂದ್ರೆ, ಅಭಿಷೇಕದಲ್ಲಿ ಪಾಲ್ಗೊಳ್ತಾನೆ, ಪ್ರಸಾದ ತಗೋತಾನೆ, ಅಕ್ಷತೆ ಹಾಕೋತಾನೆ ಅಂದ್ರೆ, ಹಾಗಾದ್ರೆ ನರೇಂದ್ರ ಮೋದಿ ಅವರು ಯಾವ ರೀತಿಯ ಸೆಕ್ಯುಲರಿಸಮ್ ಅನ್ನ ಇವ್ರಿಗೆಲ್ಲ ಬೋಧಿಸ್ತಾ ಇರಬಹುದು ನನ್ಗೆ ಅರ್ಥ ಆಗ್ತಾ ಇದೆ. ಇನ್ನು ಶಬ್ದಿಸ್ತಾ ಇದ್ರು. ಬಹಳ ಮಜಾ ಇರೋದೇನು ಗೊತ್ತಾ, ಬಹಳ ಮಜಾ ಇರೋದೇನಂತಂದ್ರೆ, ಈಗ ಮಳೆಗಾಲದ ಅಧಿವೇಶನ ಶುರುವಾಗುತ್ತೆ, ಸಂಸತ್ ಅಧಿವೇಶನ. ಮಳೆಗಾಲದ ಸಂಸತ್ ಅಧಿವೇಶನದಲ್ಲಿ ಯಥಾ ಪ್ರಕಾರ ಈಗ ಏಕಾಂಗಿಯಾಗಿರುವಂತ ರಾಹುಲ್ ಗಾಂಧಿ ಮತ್ತೆ ಮತ್ತೆ ಪ್ರಶ್ನೆ ಕೇಳಲಿಕ್ಕೆ ತಯಾರಿ ಮಾಡ್ಕೊತಾರೆ. ನೋಡಿ, ರಾಹುಲ್ ಗಾಂಧಿಯ ಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದ್ರೆ, ಈಗ ಆತ ಏಕಾಂಗಿ, ಆತನ ಜೊತೆ ಯಾರೂ ಇಲ್ಲ. ಒಂದು ಕಡೆ ಕರಟಕ ದಮನಕ, ಮತ್ತೊಂದು ಕಡೆ ಪವನ್ ಖೇಡಾ, ಇನ್ನೊಂದು ಕಡೆ ಮಲ್ಲಿಕಾರ್ಜುನ ಮುತ್ಯ ಬಿಟ್ರೆ ಯಾರು ಆತನ ಜೊತೆ ಇಲ್ಲ. ನರೇಂದ್ರ ಮೋದಿ ಆಪರೇಷನ್ ಸಿಂಧೂರ್ ಮಾಡೋ ಮೂಲಕ ಪಾಕಿಸ್ತಾನವನ್ನ ಮಾತ್ರ ಹೊಡೆಯಲಿಲ್ಲ, ಇಂಡಿಯಾ ಅಲಯನ್ಸ್ ಅನ್ನ ಪೂರ್ತಿ ಛಿದ್ರ ಮಾಡಿಬಿಟ್ರು. ರಾಹುಲ್ ಗಾಂಧಿಯ ನೇತೃತ್ವ ಇಂಡಿಯಾ ಅಲಯನ್ಸ್ ಅಂತ ಹೇಳ್ತಾ ಇರೋರು, ಇಂಡಿಯಾ ಅಲಯನ್ಸ್ ಸದಸ್ಯರೆಲ್ಲರೂ ಈಗ ವಿದೇಶ ಪ್ರವಾಸದಲ್ಲಿದ್ದಾರೆ. ಇಲ್ಲಿ ರಾಹುಲ್ ಗಾಂಧಿ ಏಕಾಂಗಿಯಾಗಿ ಓಡಾಡ್ತಾ ಇದ್ದಾರೆ, ಏನು ಮಾಡಬೇಕು ತಿಳಿದಾದ ಸ್ಥಿತಿಯಲ್ಲಿದ್ದಾರೆ. ತನ್ನ ವಿಪಕ್ಷದ ಸಹೋದ್ಯೋಗಿಗಳನ್ನೇ ಈ ಸರ್ವಪಕ್ಷ ನಿಯೋಗದ ಜೊತೆ ಹೋಗುವುದನ್ನ ತಡೆಯಲಿಕ್ಕೆ ರಾಹುಲ್ ಗಾಂಧಿಗೆ ಸಾಧ್ಯ ಆಗಲಿಲ್ಲ. ಇನ್ನು ನೀವು ಯಾವ ಸೀಮೆಯ ಲೀಡರು ಅಂತ ನೀವು ಪ್ರಶ್ನೆ ಕೇಳ್ಬೋದು. ಇನ್ನು ಮಜಾ ವಿಷಯ ಏನು ಅಂತಂದ್ರೆ, ಈಗ ಮಳೆಗಾಲದ ಅಧಿವೇಶನ ಶುರು ಆಗತ್ತೆ, ಸಂಸತ್ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ಯಥಾ ಪ್ರಕಾರ ಎದ್ದು ಪಾಕಿಸ್ತಾನದ ಪ್ರಪಗಾಂಡ ಶುರು ಮಾಡ್ತಾರೆ. ಯಾರಿಗೆ? ಡಾಕ್ಟರ್ ಜಯಶಂಕರ್ನ ಘೇರಾವ್ ಮಾಡುವಂತ ಪ್ರಯತ್ನ. ನೋಡಿ, 11 ವರ್ಷ ಆಯ್ತು ಮೊನ್ನೆಗೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ. ಇವರ ರಾಹುಲ್ ಗಾಂಧಿಯ ಮನಸ್ಥಿತಿ ಹೇಗಂದ್ರೆ, ಈ ದೇಶವನ್ನ ಆಳ್ಬೇಕಾದವರು ನಮ್ಮ ಕುಟುಂಬದವರು ಮಾತ್ರ, ಬೇರೆ ಯಾರೇ ಆಳಿದ್ರು ಅದನ್ನ ನಾವು ಸಹಿಸಬಾರದು ಅನ್ನುವಂತ ಮನಸ್ಥಿತಿಯಲ್ಲಿರುವಂತ ಮನುಷ್ಯ. ಜವಾಹರ್ಲಾಲ್ ನೆಹರು ಅದಾದ್ಮೇಲೆ ಇಂದಿರಾ ಗಾಂಧಿ ರಾಹುಲ್ ಗಾಂಧಿ ಅದಾದ್ಮೇಲೆ ನಾನೇ ಆಗ್ಬೇಕು. ಯಾವಾಗ ಅದು ಸಾಧ್ಯ ಆಗೋದಿಲ್ಲ, ಆತನಿಗೆ ತಡ್ಕೊಳಿಕ್ ಆಗೋದಿಲ್ಲ. ಅದಕ್ಕೇನ್ ಮಾಡ್ಬೇಕು, ಯಾವ ಕಾಸ್ಟ್ ನಲ್ಲಾದ್ರೂ ಕೂಡ ಸಂಸತ್ ಅಧಿವೇಶನ ನಡಿಬಾರ್ದು. ಅದನ್ನ ಇಷ್ಟರವರೆಗೂ ಪೋಷಿಸಿಕೊಂಡು ಬಂದಿರುವಂತ ವ್ಯಕ್ತಿ ರಾಹುಲ್ ಗಾಂಧಿ. ನಿರಂತರವಾಗಿ ಅವರ ತಾಯಿ ಸೋನಿಯಾ ಗಾಂಧಿ ಕೂಡ ಮತ್ತು ಈತ ಒಂದಿಲ್ಲೊಂದು ಏನಾದ್ರೂ ತೆಗಿತಾರೆ. ಒಂದ್ಸಲ ಪೆಗಸಸ್ ಅಂತಾರೆ, ಮತ್ತೊಂದ್ಸಲ ಸಭೆಯಲ್ಲಿ ನಡೆದಂತ ಭ್ರಷ್ಟಾಚಾರ ಅಂತಾರೆ, ಇನ್ನೊಂದ್ಸಲ ಕೃಷಿ ಕಾಯ್ದೆ ಅಂತಾರೆ, ಮತ್ತೊಂದ್ಸಲ CAA ಅಂತಾರೆ.
ಅವರು ಒಂದು ಕರೆಕ್ಟಾಗಿ ಸಂಸತ್ ಅಧಿವೇಶನಕ್ಕಿಂತ ಒಂದು ವಾರ ಮುಂಚೆ ಒಂದು ಟೂಲ್ ಕಿಟ್ ರೆಡಿ ಆಗಿರುತ್ತೆ. ಡೀಪ್ ಸ್ಟೇಟ್ನವರು ಇದನ್ನು ಸರಿಯಾಗಿ ಪೋಣಿಸಿಕೊಂಡು ಆ ಸಂದರ್ಭದಲ್ಲಿ ಮಾಡ್ತಾ ಬರ್ತಾರೆ. 11 ವರ್ಷಗಳ ನಂತರ ಈ ಬಾರಿ ರಾಹುಲ್ ಗಾಂಧಿ ಯಾವ ಕಳೆದ ವಾರದ ಪ್ರೊಪಗಾಂಡ ಇದೆಯಲ್ಲ, ಏನಂತ, ಎಷ್ಟು ರಫೇಲ್ ವಿಮಾನಗಳು ಅಲ್ಲಿ ಅಪ್ಪಳಿಸಿದಾವೆ, ಬಿದ್ದು, ಎಷ್ಟು ಜನ ನಮ್ಮ ಸೈನಿಕರು ಸತ್ರು, ಎಷ್ಟು ಜನ ಉಗ್ರರು ಓಡಿ ಹೋದ್ರು, ಎಷ್ಟು ನಷ್ಟ ಆಯಿತು, ಇದ್ರ ಲೆಕ್ಕ ಕೊಡಿ ಅಂತ ಕೇಳ್ತಾರೆ. ಈಗ ಲೆಕ್ಕ ಕೊಡ್ಬೇಕಾದವ್ರು ಯಾರು? ಕೇಂದ್ರ ಸರ್ಕಾರ, ಯಾಕಂದ್ರೆ ಆಡಳಿತ ಪಕ್ಷ ಇದೆ. ಈಗ ಲೆಕ್ಕ ಕೊಡ್ತಾ ಇರೋರು ಯಾರು? ಜಗತ್ತಿನ ಎಲ್ಲಾ ಕಡೆ ವಿಪಕ್ಷದವರು. ಒಂದು ಕಡೆ ಸುಪ್ರಿಯಾ ಸುಳೆ ಹೋಗಿ ಕೊಡ್ಬೇಕು, ಮತ್ತೊಂದು ನನಗೆ ಹೇಳುವಾಗ್ಲೇ ನಗು ಬರುತ್ತೆ, ಇನ್ನೊಂದು ಕಡೆ ಅಸಾದುದ್ದೀನ್ ಓವೈಸಿ ಹೋಗಿ ಕೊಡ್ಬೇಕು, ಈ ಕಡೆ ಹೋದ್ರೆ ಶಶಿ ತರೂರ್ ಕೊಡ್ಬೇಕು. ಹೀಗೆ ಎಲ್ಲ ವಿಪಕ್ಷದವ್ರನ್ನು ಯಾವ ರೀತಿ ನರೇಂದ್ರ ಮೋದಿ ಇನ್ವಾಲ್ವ್ ಮಾಡಿಬಿಟ್ಟಿದ್ದಾರೆ ಅಂತಂದ್ರೆ, ಅವರು ಹೆಣದ ಬಲೆಗೆ ಇಡೀ ವಿಪಕ್ಷ ಪೂರ್ತಿಯಾಗಿ ಮುಗಿಸಿ ಬಿದ್ದಿದೆ ಅದರೊಳಗಡೆ. ಅವರೆಲ್ಲರೂ ದೇಶದ ಪರವಾಗಿ ಮಾತನಾಡುವ ಹಾಗೆ ಮಾಡಿದ್ದೆ ನರೇಂದ್ರ ಮೋದಿ. ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಅವ್ರು ಮಾತಾಡ್ತಾ ಇಲ್ಲ, ಅದನ್ನು ನಾವು ನೆನ್ಪಿಟ್ಟು ಅದ್ರ ಬಗ್ಗೆ ಸ್ಪಷ್ಟತೆ ಇರಬೇಕು. ದೇಶದ ಪರವಾಗಿ, ಆಪರೇಷನ್ ಸಿಂಧೂರ್ ಪರವಾಗಿ, ದೇಶದ ಸೈನಿಕರ ಪರವಾಗಿ ಮತ್ತು ಪಾಕಿಸ್ತಾನದ ವಿರುದ್ಧವಾಗಿ ಅವ್ರು ಮಾತಾಡ್ಬೇಕು. ನರೇಂದ್ರ ಮೋದಿ ಅವರ ನೇತೃತ್ವವನ್ನು ಮಾತಾಡ್ಬೇಕು. ಡಾಕ್ಟರ್ ಜೈಶಂಕರ್ ಅವರ ವಿದೇಶಾಂಗ ನೀತಿಯ ಬಗ್ಗೆ ಮಾತಾಡ್ಬೇಕು. ಅಮಿತ್ ಶಾ ಅವರ ಗೃಹ ಸಚಿವಾಲಯದ ಬಗ್ಗೆ ಮಾತಾಡ್ಬೇಕು. ಇವರೆಲ್ಲರೂ ವಕ್ತಾರರಾಗಿ ಹೋದ ಹಾಗೆ ಹೋಗಿದ್ದಾರೆ. ಇಸ್ಲಾಮಿಕ್ ರಾಷ್ಟ್ರಗಳಲ್ಲದೆ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋಗಿ ಮಾತಾಡ್ತಾರೆ, ಮಾತಾಡ್ತಾ ಹಾಡಿ ಹೊಗಳ್ತಾರೆ. ಬಂದು ಈಗ ಮಳೆಗಾಲದ ಅಧಿವೇಶನದಲ್ಲಿ ಪಾಲ್ಗೊಳ್ಳಬೇಕು. ರಾಹುಲ್ ಗಾಂಧಿ ಪ್ರಶ್ನೆ ಕೇಳ್ತಾರೆ. ರಾಹುಲ್ ಗಾಂಧಿ ಪ್ರಶ್ನೆ ಕೇಳಿದ ತಕ್ಷಣ ಕೇಂದ್ರ ಸರ್ಕಾರದವ್ರು ಎದ್ಮೇಲೆ ಹೇಳ್ತಾರೆ. ಏನಂತ ಹೇಳ್ತಾರೆ? ಕಿರಣ್ ರಿಜಿಜು ಹೇಳ್ತಾರೆ, ಸ್ವಾಮಿ ದಯವಿಟ್ಟು ನಮ್ಮನ್ನ ಇದ್ರ ಉತ್ತರ ಕೇಳ್ಬಿಡಿ. ಈಗಾಗಲೇ ಜಗತ್ತಿನಾದ್ಯಂತ ನಿಮ್ಮ ಸಹೋದ್ಯೋಗಿಗಳೇ, ನಿಮ್ಮ ಅಕ್ಕಪಕ್ಕ ಕೂತಿದಾರಲ್ಲ ಪ್ರತಿಪಕ್ಷದಲ್ಲಿ, ಅವ್ರನ್ನ ದಯವಿಟ್ಟು ಕೇಳಿ, ಅವರೇ ಹೇಳ್ಬಿಡ್ತಾರೆ ಎಷ್ಟು ವಿಮಾನಗಳ ಪತನ ಆದವು, ಎಷ್ಟು ಜನ ಉಗ್ರರು ಓಡಿ ಹೋಗಿದ್ದಾರೆ, ಎಷ್ಟು ಜನ ಸತ್ತರು, ಎಷ್ಟರ ಮಟ್ಟಿಗೆ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ ಅಂತ ಅವ್ರ ಹತ್ರನೇ ಕೇಳಿ. ತಬ್ಬಿಬ್ಬಾಗೋದು ಯಾರು? ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಮತ್ತು ಅಗೇನ್ ಇದೇ ಕರಟಕ ದಮನಕ ಮಲ್ಲಿಕಾರ್ಜುನ ಮುತ್ಯ, ಸೋನಿಯಾ ಗಾಂಧಿ ಎಲ್ಲರೂ ಪೂರ್ತಿ ಅವ್ರು ಮಾತಾಡಂಗೆ ಅಲ್ಲ, ಆ ಸ್ಥಿತಿಗೆ ಬಂದು ನಿಲ್ತಾರೋ, ಚಿಂತಾಜನಕ ಸ್ಥಿತಿಗೆ ಹೋಗ್ತಾರೋ. ಸಮಸ್ಯೆ ಇರೋದು ವಿಪಕ್ಷದವರು. ವಿಪಕ್ಷದವರು ಹೇಗೆ ಸಿಲುಕಿ ಹಾಕಿಕೊಂಡು ಬಿಟ್ಟಿದ್ದಾರೆ ಅಂದ್ರೆ, ಅವರು ಸರ್ಕಾರವನ್ನ ಘೇರಾವ್ ಮಾಡಲಾರದ ಸ್ಥಿತಿಗೆ ಬಂದು ಕೂತ್ಬಿಟ್ಟಿದ್ದಾರೆ. ಬೇರೆ ವಿಷಯವನ್ನ ಎತ್ಕೊಂಡು ನರೇಂದ್ರ ಮೋದಿ ಅವ್ರನ್ನ ಹಣಿಯಬಹುದು, ಇಲ್ಲ ಅಂತ ಹೇಳೋದಿಲ್ಲ. ಅವರೆಲ್ಲ ನರೇಂದ್ರ ಮೋದಿ ಪರವಾಗಿ ಇನ್ನು ಮುಂದೆ ಇನ್ನೂ 2 ವರ್ಷ ಹಂಗೆ ಇರ್ತಾರಂತ ಖಂಡಿತವಾಗಿ ನಾನು ಅನ್ಕೊಳ್ಳೋದಿಲ್ಲ. ಆ ರೀತಿಯ ಭ್ರಮೆಯಲ್ಲಿ ನಾನಿಲ್ಲ. ಅವ್ರು ಯಾವತ್ತಿದ್ರೂ ಸ್ವಹಿತಾಸಕ್ತಿಯ ರಾಜಕಾರಣ, ತಮ್ಮ ವಂಶಾವಳಿ ಮತ್ತು ತಾವು ಹೇಗೆ ಅಸ್ತಿತ್ವದಲ್ಲಿ ಇರಬೇಕು ಅನ್ನುವಂತ ಹಪಹಪಿ, ದೇಶವನ್ನು ಒತ್ತೆ ಇಟ್ಟಾದ್ರೂ ತಮ್ಮ ರಾಜಕಾರಣವನ್ನ ಮಾಡ್ಕೋಬೇಕು, ಬೇಳೆ ಬೇಯಿಸ್ಕೋಬೇಕು ಅನ್ನುವಂತ ದುರುಳ ನೀತಿ ಎಲ್ಲವೂ ಅವರಲ್ಲಿ ಇವೆ. ಆದರೆ ಅದನ್ನ ಮೀರಿ ನರೇಂದ್ರ ಮೋದಿ ಅವರು ಹೂಡಿದಂತ ಖೆಡ್ಡದಲ್ಲಿ ಇವರೆಲ್ಲ ಬಿದ್ದಿದ್ದಾರೆ. ಈ ಮಧ್ಯೆ ನರೇಂದ್ರ ಮೋದಿ ಅವರ ನಡೆಯನ್ನ ನೋಡ್ಬೇಕು. ನರೇಂದ್ರ ಮೋದಿ ಅವರ ನಡೆಯನ್ನ ಎಲ್ಲಿ ನೋಡ್ಬೇಕು? ನರೇಂದ್ರ ಮೋದಿ ಅವರ ನಡೆಯನ್ನ ಯಾವಾಗ ಆಪರೇಷನ್ ಸಿಂಧೂರ್ ಆದ್ಮೇಲೆ ಮೊಟ್ಟ ಮೊದಲ ಬಾರಿಗೆ ಅವರು ಪಂಜಾಬ್ದಲ್ಲಿ ಹೋಗಿ ನಮ್ಮ ಏರ್ ಬೇಸ್ ನಲ್ಲಿ ಮಾತಾಡಿದ್ರಲ್ಲ, ಅಲ್ಲಿಂದ ನೋಡ್ತಾ ಬರ್ಬೇಕು. ಅವತ್ತು ಶುರು ಮಾಡಿದಂತ ಪಾಕಿಸ್ತಾನದ ಮೇಲಿನ ದಾಳಿಯನ್ನ ಇಲ್ಲಿವರೆಗೂ ಅವ್ರು ನಿಶ್ಚಯ. ಮೊನ್ನೆ ಭುಜ್ನಲ್ಲಿ ಮಾತಾಡಿದ್ರು, ನಿನ್ನೆ ಗಾಂಧಿನಗರಕ್ಕೆ ಹೋಗಿದ್ರು. ಮೊದಲೇ ದಿವಸ ನೇರವಾಗಿ ಪಾಕಿಸ್ತಾನವನ್ನ ಟಾರ್ಗೆಟ್ ಮಾಡಿ ಹೇಳಿದ್ರು, ನೋಡಿ ನೀವು ನಿಯತ್ತಾಗಿ ರೊಟ್ಟಿ ತಿನ್ಕೊಂಡಿರಿ, ಇಲ್ಲ ಅಂತ ನಮ್ ಗುಂಡು ತಿನ್ಬೇಕಾಗತ್ತೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ನಾನು ನಿನ್ನೆ ಮಾತಾಡಿದ್ದೆ. ಈಗ ಹೇಳ್ತಾ ಇದ್ದಾರೆ, ಯುದ್ಧ ಶುರುವಾಗಿದ್ದು ಏಪ್ರಿಲ್ 22ರಿಂದ ಅಲ್ಲ, 1947ರಿಂದ. ಯಾವತ್ತು ಪಾರ್ಟಿಷನ್ ಆಯ್ತೋ, ಯಾವತ್ತು ಸರ್ಕಾರ ಆಯ್ತೋ, ಯಾವತ್ತು ಮುಜಾಹಿದ್ಗಳು ಭಾರತದ ಒಳಗಡೆ ನುಗ್ಗಿ ಬಂದರೋ, ಭಾರತದ ಒಳಗಡೆ ನುಗ್ಗಿ ಕಾಶ್ಮೀರದಲ್ಲಿ ಯಾವತ್ತು ಇವರು ದಾಂಧಲೆ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಅಲ್ಲಿಯಿಂದನೇ ಯುದ್ಧ ಶುರುವಾಗಿತ್ತು. ಅದಕ್ಕೆ ನಮ್ಮವರು ಅಮಾಯಕವಾಗಿ ಅದನ್ನ ಪ್ರಾಕ್ಸಿ ವಾರ್ ಅಂತ ಕರೀತಾ ಇದ್ರು. ಪ್ರಾಕ್ಸಿ ವಾರ್ ಅಲ್ಲ, ಅದು ವಾರ್. ಅದು ಯುದ್ಧದ ಕುಟಿಲ ನೀತಿ. ಕುಟಿಲವಾಗಿ ಭಾರತವನ್ನ ಆಶ್ಚರ್ಯಗೊಳಿಸುವಂತ, ಜನಜೀವನ ಸಂಪೂರ್ಣವಾಗಿ ಅರಾಜಕತೆ ಸೃಷ್ಟಿಯಾಗುವಂತ, ದೇಶ ಸಂಪೂರ್ಣವಾಗಿ ಜಮ್ಮು ಕಾಶ್ಮೀರದಲ್ಲಿಯೇ ಕಾನ್ಸಂಟ್ರೇಟ್ ಮಾಡುವ ಹಾಗೆ ಮಾಡುವಂತ ಅತಿ ಕೆಟ್ಟದಾದಂಥ ಒಂದು ನೀತಿಯನ್ನ ಪಾಕಿಸ್ತಾನ ಪೋಷಿಸಿಕೊಂಡು ಬಂತು. ಎರಡನೇದಾಗಿ ಯುದ್ಧ ಆಯ್ತು.
ಯುದ್ಧ ಆದ ಸಂದರ್ಭದಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಭಾರತದ ಭಾಗ ಆಗಬೇಕಾಗಿತ್ತು. ಆದರೆ ಜವಾಹರ್ಲಾಲ್ ನೆಹರು ಮಾಡಿದಂತ ಪ್ರಮಾದದಿಂದಾಗಿ, ಜನರಲ್ ಕಾರ್ಯಪ್ಪ ಅವರ ಮಾತು ಕೇಳದೆ ಇರುವುದರಿಂದಾಗಿ ಇವತ್ತಿಗೂ ಕೂಡ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅನ್ನೋದು ನಮಗೆ ಒಂದು ದೊಡ್ಡ ಸಮಸ್ಯೆಯಾಗಿ ಉಳಿಲಿಕ್ಕೆ ಜವಾಹರ್ಲಾಲ್ ನೆಹರು ಕಾರಣ. ನೋಡಿ, ಒಂದು ದೇಶ ಸಮೃದ್ಧವಾಗಿ ಆರೋಗ್ಯಕರವಾದಂತಹ ದೇಹ ಇದ್ರೂ ಕೂಡ ಅದಕ್ಕೊಂದು ಮುಳ್ಳು ಚುಚ್ಚಿದಾಗ ಆರೋಗ್ಯಕರ ದೇಹಕ್ಕೆ ರಕ್ತ ಬರುತ್ತೆ. ಅದನ್ನೇ ಇಷ್ಟು ವರ್ಷ ಮಾಡ್ಕೊಂಡು ಬಂದರು. 77 ವರ್ಷಗಳಿಂದ ನಿರಂತರವಾಗಿ ನಮಗೆ ಮುಳ್ಳು ಚುಚ್ಚುವಂತ ಕೆಲಸ, ರಕ್ತ ಒಸರುವಂತ ಕೆಲಸವನ್ನ ಮಾಡಲಾಗಿದೆ. ಈಗ ಅದಕ್ಕೆ ಕೊನೆಗಾಲ ಹಾಡುವಂತ ಸಂದರ್ಭ ಬಂದಿದೆ. ನರೇಂದ್ರ ಮೋದಿ ಯುದ್ಧ ನಿಂತಿಲ್ಲ, ಯುದ್ಧ ನಿಂತಿಲ್ಲ, ಯುದ್ಧ ನಿಂತಿಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ. ಯುದ್ಧ ಅಂದ್ರೆ ಬಾರ್ಡರ್ ಹೋಗಿ ನಾವು ಕ್ಷಿಪಣಿಯನ್ನ ಹಾರಿಸಿ ಅವ್ರನ್ನ ಘನಸಮ ಮಾಡೋದಲ್ಲ ಅಂತ ಪದೇ ಪದೇ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ಒಂದು ಉದಾಹರಣೆ, 1960 ಜಲಸಂಧಿಯ ಬಗ್ಗೆ ಹೇಳ್ತಾರೆ ನೋಡಿ, ಅವತ್ತು ಮಾಡಿದ ಒಪ್ಪಂದದಿಂದಾಗಿ ನಮ್ಮ ಜಮ್ಮು ಕಾಶ್ಮೀರದಲ್ಲಿರುವಂತ ಆಣೆಕಟ್ಟಿನ ಒಳಗಡೆ ಇರುವಂತ ಕೆಸರು, ಸಿಲ್ಟ್ ಅಂತ ಏನ್ ನಾವು ಹೇಳ್ತೀವಿ, ಅದನ್ನು ಕೂಡ ತೆಗೆಯಲಾರದಂತ ಒಪ್ಪಂದ ಆಗಿದೆ. ಈಗ ನಾವು ಬೇರೆ ಏನು ಮಾಡ್ತಾ ಇಲ್ಲ, ಸಿಲ್ಟ್ ಅನ್ನ ಮೇಲೆತ್ತಾ ಇದ್ದೀವಿ. ಅಣೆಕಟ್ಟಿನ ಒಳಗಡೆ ಇದ್ದಂತ ಕೆಸರನ್ನ ತೆಗಿತಾ ಇರುವ ಕೆಲಸವನ್ನ ಭಾರತ ಮಾಡ್ತಾ ಇದೆ. ಪಾಕಿಸ್ತಾನಕ್ಕೆ ಆಗ್ತಾ ಇದೆ. ಬರೀ ಕೆಸರು ತೆಗೆದ್ರೆ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ ಪಾಕಿಸ್ತಾನ. ಎಂಥ ಅದ್ಭುತವಾದಂತ ಯುದ್ಧ ನೀತಿ ನರೇಂದ್ರ ಮೋದಿ ಅವ್ರದ್ದು ಅಂತಂದ್ರೆ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದ್ ಕಡೆ KPK, ಮತ್ತೊಂದು ಕಡೆ ಬಲೂಚ್, ಈ ಕಡೆ ಸಿಂಧ್ ಪ್ರಾಂತ್ಯ, ಎಲ್ಲವೂ ನಲಿಗೆ ಹೋಗ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಅಟ್ಟಹಾಸಗೈತಾ ಇದ್ದಾರೆ. ನಿಮ್ಮನ್ನ ಮುಗಿಸಿಯೇ ತೀರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದೇ ಒಂದು ಸಣ್ಣ ಪ್ರಮಾದ ಆದರೆ ಸಾಕು, ಮತ್ತೆ ನಿಮ್ಮ ಮೇಲೆ ಎರಗುವುದು ಗ್ಯಾರಂಟಿ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ. ಒಂದು ಕಡೆ ಅಭಿವೃದ್ಧಿಯ ಮಂತ್ರ, ಮತ್ತೊಂದು ಕಡೆ ಪಾಕ್ ಮೇಲೆ ನಡೀತಾ ಇರುವಂತ ನಿರಂತರ ಪ್ರಹಾರ. ಅದು ನರೇಂದ್ರ ಮೋದಿ ಅವರ ಮುಂದಿನ 2 ವರ್ಷಗಳ ಮೂಲ ಮಂತ್ರ. ಗಮನಿಸ್ತಾ ಬನ್ನಿ. ನಾನು ಹೇಳಿರೋ ಮಾತು 100ಕ್ಕೆ 100ರಷ್ಟು ದಿಟ ಅಂತ ನಿಮ್ಗೆ ಖಚಿತ ಆಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.